ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಥೈರಾಯ್ಡ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಡ್ತಾ ಇರೋದು ಆರೋಗ್ಯ ಸಮಸ್ಯೆ. ಈ ಥೈರಾಯ್ಡ್ ಸಮಸ್ಯೆ ಇದು ಒಂದು ಚಿಟ್ಟೆ ಆಕಾರದಲ್ಲಿ ಇದು ನಮ್ಮ ಗಂಟಲಿನ ಮೇಲ್ಭಾಗದಲ್ಲಿ ಇರುತ್ತೆ. ಆದರೆ ಥೈರಾಯ್ಡ್ ಬಂದಿರೋದು ಹೆಚ್ಚಾಗಿ ತೂಕವನ್ನು ಕಡಿಮೆ ಮಾಡ್ಕೋಬೇಕು, ಅದಕ್ಕೆ ಔಷಧವನ್ನು ಉಪಯೋಗಿಸ್ಕೊಂಡ್ರೆ ಸಾಕು ಅಂದ್ಕೋತಾರೆ. ಇದಕ್ಕೆ ಸರಿಯಾದ ಒಂದು ಪದ್ಧತಿ ಅಲ್ಲ. ಈ ಥೈರಾಯ್ಡ್ ಸಮಸ್ಯೆ ಯಾಕೆ ಬರುತ್ತೆ ಗೊತ್ತಾ? ನಾವು ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ತೆಗೆದುಕೊಳ್ಳದೇ ಇರುವುದು, ನಮ್ಮ ಶರೀರದಲ್ಲಿ ಥೈರಾಯ್ಡ್ ಹಾರ್ಮೋನು ಸರಿಯಾಗಿ ಕೆಲಸ ಮಾಡದೇ ಇರೋದ ಕಾರಣ ಈ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಯಾಕಂದರೆ ಈ ಥೈರಾಯ್ಡ್ ಗ್ಲ್ಯಾಂಡು ನಮ್ಮ ಶರೀರದ ಮಧ್ಯಭಾಗದಲ್ಲಿ ಇರುತ್ತೆ. ಈ ಗ್ಲ್ಯಾಂಡ್ ಅನ್ನೋದು ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಇದು ನಮ್ಮ ಶರೀರದಲ್ಲಿ ಜೀವಕ್ರಿಯೆ ರೇಟನ್ನು ಕಡಿಮೆ ಮಾಡುತ್ತೆ. ಇದು ಥೈರಾಯ್ಡ್ನ ಕೆಲಸ ಸರಿಯಾಗಿ ನಡೀತಾ ಇಲ್ಲಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಮ್ಮ ಜೀವಕ್ರಿಯೆ ಸರಿಯಾಗಿ ನಡೆಯದೆ ನಮ್ಮ ಶರೀರಕ್ಕೆ ಬೇಕಾದಂಥ ಶಕ್ತಿಯನ್ನು ಒದಗಿಸುವುದಿಲ್ಲ. ಇದಕ್ಕೆ ನಾವು ಥೈರಾಯ್ಡ್ ಅಥವಾ ಥೈರಾಯ್ಡಿಸಮ್ ಅಂತ ಕರಿತೀವಿ. ಆದರೆ ಥೈರಾಯ್ಡ್ನಲ್ಲಿ 2 ರೀತಿ ಟೈಪ್ಸ್ ಇದೆ. ಮುಖ್ಯವಾಗಿ ನಮ್ಮ ಥೈರಾಯ್ಡ್ ಗ್ರಂಥಿ ಇದೆಯಲ್ಲ, ಇದು ಕಡಿಮೆ ಪ್ರಮಾಣದಲ್ಲಿ ಹಾರ್ಮೋನ್ಸ್ ರಿಲೀಸ್ ಮಾಡಿದರೆ ಇದನ್ನು ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ. ಪ್ರೆಸೆಂಟ್ ಹೈಪೋಥೈರಾಯ್ಡಿಸಮ್ನಿಂದ ಜನ ಬಳಲ್ತಾ ಇದ್ದಾರೆ. ಒಂದು ವೇಳೆ ಥೈರಾಯ್ಡ್ ಗ್ರಂಥಿ ಹೆಚ್ಚಿನ ಪ್ರಮಾಣದಲ್ಲಿ ಹಾರ್ಮೋನ್ಸ್ ರಿಲೀಸ್ ಮಾಡಿದಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ. ಆದರೆ ಈ ಥೈರಾಯ್ಡ್ ಅನ್ನೋದು ಸ್ತ್ರೀಯರಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಮುಖ್ಯವಾಗಿ ಈ ಥೈರಾಯ್ಡ್ ಮೂಲವಾಗಿ ಹೆಚ್ಚಾಗಿ ಸುಸ್ತಾಗುವುದು, ಶರೀರದಲ್ಲಿ ಶಕ್ತಿಯೆಲ್ಲ ಕಡಿಮೆಯಾಗಿದೆ ಅನಿಸೋದು, ಇನ್ನು ಚಳಿ ಹೆಚ್ಚಾಗಿದೆ ಅನಿಸೋದು, ಹೊಟ್ಟೆ ಹಸಿವು ಆಗದೇ ಇರೋದು, ಹೆಚ್ಚಾದಂಥ ತೂಕ ಅನಿಸಿದೆ ಅನ್ನುವುದು, ಕೂದಲು ಉದುರುತ್ತಾ ಇರುವುದು, ಹೆಚ್ಚಾಗಿ ಬೆವರುವುದು, ಈ ರೀತಿಯಾದಂಥ ಎಲ್ಲ ಎಷ್ಟೋ ಅನಾರೋಗ್ಯವಂಥ ಸಮಸ್ಯೆಗಳು ಕಂಡುಬರ್ತಾ ಇದೆ. ಅದಕ್ಕಾಗಿ ನಾವು ಇದು ಔಷಧಿಯಿಂದ ಕಂಟ್ರೋಲ್ ಆಗುತ್ತೆ ಅನ್ನೋದು ತಪ್ಪು. ಔಷಧಿಗಳ ಜೊತೆಗೆ ಸರಿಯಾದ ಆಹಾರವನ್ನು ತೆಗೆದುಕೊಳ್ಳೋದು ಸೂಕ್ತ. ಆಹಾರದ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ರೀತಿ ಹೆಲ್ತ್ ಟಿಪ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ರಾ? ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗಾದರೆ ತಡ ಯಾಕೆ, ಈ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಮನೆಮದ್ದನ್ನು ಮಾಡಲಿಕ್ಕೆ ಬೇಕಾಗಿರುವುದು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಧನಿಯಾ ಕಾಳು. ಇದಕ್ಕೆ ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ 1 ಲೋಟ ನೀರನ್ನು ಹಾಕ್ಕೋಬೇಕಾಗುತ್ತೆ. ಅದರಲ್ಲಿ 1 ಅಥವಾ 2 ಸ್ಪೂನಷ್ಟು ಈ ಧನಿಯಾ ಕಾಳನ್ನು ಹಾಕ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಧನಿಯಾ ಕಾಳು ಇಲ್ಲಾಂದರೆ ಧನಿಯಾ ಪುಡಿ ಕೂಡ ನೀವು ಬಳಸ್ಬೋದು. ಇದನ್ನು ಚೆನ್ನಾಗಿ 10 ರಿಂದ 15 ನಿಮಿಷಗಳ ಕಾಲ ಕುದಿಸಬೇಕು. ಫ್ರೆಂಡ್ಸ್, ಧನಿಯಾ ಕಾಳಿನಲ್ಲಿ ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು ತುಂಬ ಹೆಚ್ಚಾಗಿ ಇರುತ್ತೆ. ಶರೀರದಲ್ಲಿ ಯಾವ ವಿಧವಾದ ಇನ್ಫೆಕ್ಷನ್ ಇದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಧನಿಯಾ ಕಾಳಿಗೆ ಇದೆ. ಹಾರ್ಮೋನ್ಸ್ ಎಲ್ಲ ರೆಗ್ಯುಲೇಟ್ ಮಾಡುವಂಥ ಗುಣ ಈ ಧನಿಯಾ ಕಾಳಿಗೆ ಇದೆ. ಮೇನಾಗಿ ಈ ಥೈರಾಯ್ಡ್ಸ್ ಪ್ರಾಬ್ಲಮ್ ಬರೋದು ಹಾರ್ಮೋನಲ್ಸ್ ಇಂಬ್ಯಾಲೆನ್ಸಿಂದ ಬರುತ್ತೆ. ನೋಡಿ, ಇವಾಗ ಇದು ಒಂದು 5 ರಿಂದ 7 ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದಿದೆ. ಇವಾಗ ಸ್ಟವ್ ಆಫ್ ಮಾಡಿ ಈ ನೀರನ್ನು ಒಂದು ಗ್ಲಾಸ್ಗೆ ಶೋಧಿಸ್ಕೊಳ್ಳೋಣ. ಈ ರೀತಿ ಶೋಧಿಸ್ಕೊಂಡಂಥ ನೀರಿಗೆ ನೀವು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಬೆರೆಸ್ಕೋಬೋದು. ಆದರೆ ಬಿಸಿ ಇರುವಂಥ ನೀರಿಗೆ ಜೇನುತುಪ್ಪವನ್ನು ಹಾಕಬಾರ್ದು. ಸ್ವಲ್ಪ ಉಗುರು ಬೆಚ್ಚಗಾದಮೇಲೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಬಿಟ್ಟು ಈ ನೀರನ್ನು ನೀವು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ತಾ ಇದ್ದರೆ ನಿಮಗೆ ಹೈಪೋಥೈರಾಯ್ಡಿಸಮ್ ಕಡಿಮೆ ಮಾಡುತ್ತೆ. ಹಾಗೆ ಈ ಧನಿಯಾ ಕಷಾಯ ಅನ್ನೋದು ಹೆಚ್ಚಾದಂಥ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಸೆಕೆಂಡ್ ಟಿಪ್ಸ್ ಯಾವುದಂದರೆ ನಮಗೆ ಬೇಕಾಗಿರುವುದು ಅಗಸೆ ಬೀಜ. ಇದನ್ನು ಫ್ಲ್ಯಾಕ್ಸ್ ಸೀಡ್ಸ್ ಅಂತಲೂ ಕರೀತಾರೆ ಇಂಗ್ಲೀಷ್ನಲ್ಲಿ. ಹೌದು ಫ್ರೆಂಡ್ಸ್, ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅನ್ನೋದು ತುಂಬ ಹೆಚ್ಚಾಗಿ ಇದೆ. ಇವು ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಥೈರಾಯ್ಡ್ ಸಮಸ್ಯೆಯಿಂದ ಬಾಧೆ ಪಡುವವರಿಗೆ ಈ ಅಗಸೆ ಬೀಜ ಒಂದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು. ನೀವು ಈ ಅಗಸೆ ಬೀಜವನ್ನು ಏನು ಮಾಡಬೇಕು ಅಂದರೆ, ಅಗಸೆ ಬೀಜವನ್ನು ಒಂದು ಪ್ಯಾನ್ನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಹುರ್ಕೊಳ್ಬೇಕು. ಇದಕ್ಕೆ ಬೇರೆ ಯಾವುದೇ ಪದಾರ್ಥವನ್ನು ಹಾಕಬಾರ್ದು. ಈ ಅಗಸೆ ಬೀಜವನ್ನು ಹುರಿದುಬಿಟ್ಟು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿಟ್ಟು ಇದು ಮೆತ್ತಗಾಗುವವರೆಗೂ ಪುಡಿ ಮಾಡಿಕೊಳ್ಬೇಕು. ತಯಾರಿಸಿಕೊಂಡಂಥ ಪುಡಿಯನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ 1 ತಿಂಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೋದು. ತಯಾರಿಸಿದಂಥ ಪೌಡರನ್ನು
ಹೇಗೆ ತಗೋಬೇಕು ಅಂದರೆ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ 1 ಸ್ಪೂನಷ್ಟು ಅಗಸೆ ಬೀಜದ ಪುಡಿಯನ್ನು ಬೆರೆಸಿ ಕುಡಿಬಹುದು, ಅಥವಾ 1 ಟೀ ಸ್ಪೂನು ಪುಡಿಯನ್ನು ಜಗಿದು ತಿಂದು ಆಮೇಲೆ ನೀವು ನೀರು ಕುಡಿಬೋದು. ಆದರೆ ಈ ರೆಮಿಡಿಯನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು. ನೀವು ಅಗಸೆ ಬೀಜದ ಪುಡಿಯನ್ನು ಬೆಳಗ್ಗೆ ತಗೊಳ್ಳೋದಾಯಿತು ಅಂದರೆ ನಾನು ಮೊದಲೇ ತೋರಿಸಿರುವಂಥ ಟಿಪ್ಸನ್ನು ನೀವು ರಾತ್ರಿ ಸಮಯದಲ್ಲಿ ತೆಗೆದುಕೊಳ್ಬೋದು, ಅಥವಾ ಯಾವುದಾದ್ರೂ ಒಂದು ಟಿಪ್ಪನ್ನು ಕೂಡ ಫಾಲೋ ಮಾಡ್ಕೋಬೋದು. ಅಗಸೆ ಬೀಜಗಳನ್ನು ನೀವು ದಿನನಿತ್ಯದ ಅಡಿಗೆಯಲ್ಲಿ ಸ್ವಲ್ಪನಾದರೂ ಸೇರಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಈ ಅಗಸೆ ಬೀಜದ ಪುಡಿಯನ್ನು ನೀವು ದಿನಾಲೂ ಚಪಾತಿ, ಫುಡ್ ಯಾವುದೇ ಊಟದ ಜೊತೆಗೆ ನೀವು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ಥೈರಾಯ್ಡ್ ಸಮಸ್ಯೆಯಿಂದ ಬಾಧೆಪಡುವವರು ಉಪ್ಪನ್ನು ಜಾಸ್ತಿ ತಿನ್ನೋದನ್ನು ಕಡಿಮೆ ಮಾಡ್ಕೋಬೇಕು. ಏಕೆಂದರೆ ನೀವು ದಿನಾಲೂ ತಿನ್ನುವಂತಹ ಉಪ್ಪಿನಲ್ಲಿ ಅಯೋಡಿನ್ ಹೆಚ್ಚಾಗಿ ಇರುತ್ತೆ. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸುವುದರಿಂದ ಈ ಥೈರಾಯ್ಡ್ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನಾವು ಅಯೋಡಿನ್ ಹೆಚ್ಚು ರಿಚ್ ಆಗಿರುವಂಥ ಉಪ್ಪನ್ನು ಬಳಸ್ಕೋಬೇಕಾಗುತ್ತೆ. ಹಾಗೆಯೇ ಹೈಪೋಥೈರಾಯ್ಡ್ ಸಮಸ್ಯೆ ಬಳಲುವವರು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಹಸಿ ತರಕಾರಿಗಳನ್ನು ಕಡಿಮೆ ಮಾಡ್ಕೋಬೇಕು. ಏಕೆಂದರೆ ಇದರಲ್ಲಿರೋಂಥ ಜಿಯೋಟ್ರಿನ್ ಎಂಬುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮುಖ್ಯವಾಗಿ ಕ್ಯಾಬೇಜ್, ಕಾಲಿಫ್ಲವರು, ಬ್ರೊಕೋಲಿ, ಮೂಲಂಗಿ ಈ ರೀತಿ ತರಕಾರಿಗಳನ್ನು ಕಡಿಮೆ ಮಾಡಬೇಕು. ಹಾಗೆ ನೀವು ಹಾಲಿನಿಂದ ತಯಾರಾದ ಪದಾರ್ಥಗಳನ್ನು ಕಡಿಮೆ ತೆಗೆದುಕೊಳ್ಬೇಕು. ಆದರೆ ನಿಮ್ಮ ಆಹಾರದಲ್ಲಿ ಬಿ ವಿಟಮಿನ್, ಐರನ್ ಹೆಚ್ಚಾಗಿರುವಂಥ ಫುಡ್ಡನ್ನು ತೆಗೆದುಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೆ ಎ ವಿಟಮಿನ್ ಹೆಚ್ಚಾಗಿರುವಂಥ ಕ್ಯಾರೆಟು, ಕೋಳಿಮೊಟ್ಟೆ, ಬೀಟ್ರೂಟು, ಟೊಮೆಟೊ ಇವೆಲ್ಲವನ್ನು ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿದ್ದವರಿಗೆ ತುಂಬಾ ಒಳ್ಳೆಯದು. ಇವೆಲ್ಲವೂ ಕೂಡ ನಿಮ್ಮ ಥೈರಾಯ್ಡನ್ನೆಲ್ಲ ಕಂಟ್ರೋಲ್ ಇಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನೀವು ತೆಗೆದುಕೊಳ್ಳುವ ಮೆಡಿಸಿನ್ ಜೊತೆಗೆ ನಾನು ಹೇಳುತ್ತಿರುವಂಥ ಮನೆಮದ್ದುಗಳ ಜೊತೆಗೆ ಮತ್ತು ಹೆಲ್ತ್ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನೀವು ಥೈರಾಯ್ಡ್ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ಮನೆಮದ್ದು ಇಷ್ಟ ಆಯಿತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.